ಮಧು ಅನ್ನೋ ಹೆಸರು ಎಲ್ಲ ಕಡೆ ಪರಿಚಿತ. ಮಧು ಮಂದಗೆರೆ, ಆ ಮಂದಗೆರೆ ಅನ್ನೋ ಹೆಸರು ಅದ್ರ ಜೊತೆ ಸೇರ್ಕೊಬೇಕು. ನಿಮ್ಮ ಊರನ್ನ, ನೀವು ಹುಟ್ಟಿದ ಹಳ್ಳಿಯನ್ನ, ನಾವು ಸಾಮಾನ್ಯವಾಗಿ ಹೊರಗಡೆ ಹೋದ್ರೆ ಯಾವ ಊರು ಅಂತ ಅಂದ್ರೆ ಜಿಲ್ಲೆ ಮಟ್ಟಕ್ಕೆ ಹೋದಾಗ ನಾವು ಕ್ಯಾರ್ಪೇಟೆ ಅಂತೀವಿ, ನಮ್ಮೂರನ್ನ ನಾವು ಹೇಳಲ್ಲ. ನಾವು ರಾಜ್ಯ ಮಟ್ಟಕ್ಕೆ ಹೋದಾಗ, ಬೆಂಗಳೂರಿಗೆ ಹೋದಾಗ ನಾವು ಮಂಡ್ಯ ಅಂತೀವಿ. ಮಂಡ್ಯದ ಯಾವುದೋ ಒಂದು ಹಳ್ಳಿ ಬೆಳೆದಿರ್ತೀವಿ. ಆದರೆ ರಾಜ್ಯ ಮಟ್ಟದಲ್ಲಿ ಒಂದು ಚಲನಚಿತ್ರ ವಿಭಾಗದಲ್ಲಿ ಗುರುತಿಸಿಕೊಂಡು ತಮ್ಮದೇ ಆದಂತ ಛಾಪನ್ನು ಮೂಡಿಸಿದಂತ ಮಧುರವರು ತಮ್ಮ ಹೆಸರಿನ ಜೊತೆಗೆ ನಾನು ಮಂದಗೆರೆ ಮಧು ಅಂತಾನೆ ಗುರುತಿಸ್ಕೊಂಡು ಅವರು ಎಲ್ಲ ಸೋಷಿಯಲ್ ಮೀಡಿಯಾ, ಎಲ್ಲ ಫೇಸ್ಬುಕ್ ಆಗಿರ್ಲಿ, ಎಲ್ಲ ಕಡೆ ಮಂದಗೆರೆ ಮಧು ಅಂತಾನೆ ಹಾಕೊಂಡಿರೋದು. ಹಾಗಾಗಿ ನಾನು ಇದೇ ಶಾಲೆಯಲ್ಲಿ ಓದಿದಂತ ಒಬ್ಬ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ನಾನು ಇವತ್ತಿಗೆ ಕೆಲಸ ಮಾಡ್ತಿದ್ದೀನಿ, 21ನೇ ವರ್ಷಕ್ಕೆ ಈ ಶಾಲೆಯಲ್ಲಿ ನಾನು ಕಾಲೇಜ್ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಕಾರಣ ಇದು ನನ್ನ ಮನೆ, ನನ್ನ ಜಾಗ, ನಾನು ಓಡಾಡಿದ ಜಾಗ. ಆ ಫ್ರೀನೆಸ್, ಆ ಒಂದು ಸ್ವತಂತ್ರ ಎಲ್ರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂತೀನಿ. ಅದರಲ್ಲೂ ನಮ್ಮ ರಂಗಸ್ವಾಮಿ ಯಾರೇ ಬಂದ್ರು ನಮ್ಮ ಸ್ಟೂಡೆಂಟು ನೋಡೋಣ ಇಲ್ಲೇ ಹೆಡ್ ಮಾಸ್ಟರ್ ಆಗಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳುವಾಗ ನನಗೊಂದು ಖುಷಿ ಇರ್ತದೆ. ಅದು ನನಗೆ ಗೊತ್ತಿಲ್ಲದೇ ಮನಸ್ಸಲ್ಲಾಗೋ ಒಂದು ಖುಷಿ ಅಂತ ಬಯಸ್ತೀನಿ. ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ, ಸಾರಿ ಬಿಸಿಲಲ್ಲಿ ಕೂತಿದ್ದೀನಿ, ದಯವಿಟ್ಟು ನನಗೂ ಬೇಜಾರಿದೆ, 2 ನಿಮಿಷದಲ್ಲಿ ಮುಗಿಸ್ತೀನಿ. ಈ ಮಕ್ಕಳನ್ನ ನಾವು ಕಳ್ಸಕ್ ಆಗ್ಲಿಲ್ಲ, ಅಲ್ಲಿಗೆ ಹೈಸ್ಕೂಲ್ ಮಕ್ಕಳು ಸಾರ್ ಇಲ್ಲಿ ಏನೋ ಬೇರೆ ತರ ಮಾತಾಡ್ತಾರೆ ಅಂತೇಳಿ ನಾನು ಆಮೇಲೆ ಯೋಚನೆ ಮಾಡಿದೆ. ಪಾಪ ಕರೆದು ನಾನು ಹೋಗಕ್ಕಾಗ್ಲಿಲ್ವಲ್ಲ, ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ರು, ಬೇಸರ ಮಾಡ್ಕೊಂಡ್ರು ಅಂತ. ಸಾರಿ ಏನಂದ್ರೆ ಇಲ್ಲಿ ಸ್ವಲ್ಪ ರಾಜಕಾರಣ ಮತ್ತೆ ಇರೋದ್ರಿಂದ ನಿಮ್ಮ ಕಾರ್ಯಕ್ರಮ ಬರ್ಲಿಲ್ಲ ವಿನಃ ಬೇರೆ ಉದ್ದೇಶಕ್ಕೆ ಬರಬಾರ್ದು ನಮ್ಗೆ ಇರ್ಲಿಲ್ಲ. ಹಂಗಾಗಿ ಆಮೇಲೆ ಶಿಕ್ಷಕರು ಹೋದ್ರು, ಆಮೇಲೆ ಅದು ಹೋಗಿ ಭಾಗವಹಿಸಿ ನಮ್ಮ ಮಕ್ಕಳು ಪಾಪ ಅವರು ಎಲ್ಲರೂ ಬರಬೇಕು, ಆ ಊಟದ ವ್ಯವಸ್ಥೆ ಮಾಡಿದೀವಿ. ಆ ಸಣ್ಣ ಕಾರ್ಯಕ್ರಮ ಸಹ ಬನ್ನಿ ಪಾಪ 2-3 ಬಾರಿ ಬಂದ್ರು. ನಾವು ಅವ್ರಿಗೆ ಏನೋ ಹೇಳಕ್ಕಾಗಿಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಬೇಸರ ಇತ್ತು. ಹಂಗಾಗಿ ನೋಡಿ ಅವರು ಎಷ್ಟು ಉದಾಹರಣೆಗಳು ಅಂದ್ರೆ ರಾಷ್ಟ್ರ ನಾಯಕರನ್ನ ತನ್ನ ಹಳ್ಳಿಯಲ್ಲಿ ಸ್ಥಾಪನೆ ಮಾಡಿ ಅದನ್ನ ಪ್ರತಿಮೆನ ನಿಲ್ಲಿಸಿ ಅದೊಂದು ಜಾಗೃತಿ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗ್ಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಈಗೇನೋ ನಮ್ಮ ತುಳಸಿರಾಮ್ ಅವ್ರು ಹೇಳ್ತಾ ಇದ್ರು, ಏನೋ ಕೆಂಪೇಗೌಡ ಪ್ರತಿಮೆಯನ್ನು ಕೂಡ ಅವರ ನೇತೃತ್ವದಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ ಸರ್ ಅಂತ. ಹಂಗಾಗಿ ನೋಡಿ